ರಾಜ್ಯದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ಈ ಕರಾವಳಿ ಭಾಗದಲ್ಲಿ ಭೂಕುಸಿತದ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮಂಗಳೂರಿನ ಕೆತ್ತಿಕಲ್ನಲ್ಲಿ ಕ್ಷಣಕ್ಕೂ ಕೂಡ ಗುಡ್ಡ ಕುಸಿತಾ ಇದ್ದು ಗುಡ್ಡದ ಮೇಲ್ಭಾಗದಲ್ಲಿರುವ ನೂರಾರು ಮನೆಗಳಿಗೆ ಈಗ ಆತಂಕ ಸೃಷ್ಟಿಯಾಗಿದೆ. ವಯನಾಡು ದುರಂತದಂತೆ ಇಲ್ಲೂ ಕೂಡ ಗುಡ್ಡ ಜಾರ್ಕೊಂಡು ಹೋಗುವ ಆತಂಕ ಸ್ಥಳೀಯರಿಗೆ ಎದುರಾಗಿದೆ. ಸದ್ಯ ಜರಿದಿರುವ ಗುಡ್ಡದ ಮೇಲ್ಭಾಗದಲ್ಲಿ 12 ಮನೆಗಳು ಅಪಾಯಕಾರಿ ಸ್ಥಳದಲ್ಲಿವೆ. ಪಾಲಿಕೆ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದು 12 ಮನೆಯವರು ಕೂಡ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಕೆತ್ತಿಕಲ್ ಗುಡ್ಡದ ಮೇಲ್ಭಾಗದ ಮನೆಗಳಲ್ಲಿರುವ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ವಿವರಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ವಯನಾಡಿನ ಭೀಕರ ಭೂಕುಸಿತದ ರೀತಿಯಲ್ಲಿ ರಾಜ್ಯದ ಕರಾವಳಿಯ ಮಂಗಳೂರಿನಲ್ಲೂ ಭೂಕುಸಿತ ಆಗುವಂಥ ಆತಂಕ ಎದುರಾಗಿದೆ. ಮಂಗಳೂರಿನ ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ನಲ್ಲಿ ಸಾಕಷ್ಟು ದಿನಗಳಿಂದ ನಿರಂತರವಾಗಿ ಭೂಕುಸಿತಗಳಾಗ್ತಾ ಇದೆ. ಹೀಗಾಗಿ ಈ ಭಾಗದಲ್ಲಿದ್ದಂಥ ಕೆಲವು ಜನರು ಆತಂಕದಲ್ಲಿದ್ದಾರೆ. ಕೆಳಗಿನ ಭಾಗದಲ್ಲಿ ಭೂಕುಸಿತ ಆಗ್ತಾ ಇದೆ ಕೆತ್ತಿಕಲ್ನ. ಅದರ ಸಮೀಪದಲ್ಲಿರುವಂಥ ಸುಮಾರು 12 ಮನೆಗಳಿಗೆ ಈಗ ಆತಂಕ ಎದುರಾಗಿದೆ. ಹೀಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಇಲ್ಲಿನ ಜನರನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದೆ. 12 ಮನೆಗಳಿಗೆ ಮೇಲ್ಭಾಗದಲ್ಲಿರುವಂಥ ಮನೆಗಳಿಗೆ ಆತಂಕ ಇದೆ. ಹಾಗಾಗಿ ಈ ಮೇಲ್ಭಾಗದಲ್ಲಿರುವಂಥ 12 ಮನೆಗಳ ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಅಂದರೆ ಮೇಲ್ಭಾಗದಲ್ಲಿ ಮತ್ತಷ್ಟು ಕುಸಿತ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಮಳೆ ಆದಂಥ ಸಂದರ್ಭದಲ್ಲಿ ಮತ್ತೆ ಭೂಕುಸಿತ ಆಗುತ್ತೆ. ಕೆಳಗಿನ ಭಾಗದಲ್ಲಿ ನಿರಂತರ ಕಾಮಗಾರಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕುಸಿತಗಳಾಗಿತ್ತು. ಹಾಗಾಗಿ ಮುಂದೆ ತೊಂದರೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಸ್ಥಳಾಂತರ ಮಾಡಲಾಗಿದೆ. ನೀವು ಗಮನಿಸ್ಬೋದು, ಮನೆಯ ಕೆಲವೇ ಅಂತರದಲ್ಲಿ ಕೆಳಗಿನ ಭಾಗದಲ್ಲಿ ಭೂಕುಸಿತ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ. ಇದು ಕೆತ್ತಿಕಲ್ನ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕುಸಿತ ಆಗಿರುವಂಥದ್ದು. ಇದು ಮಳೆ ಬಂದಂಥ ಸಂದರ್ಭದಲ್ಲಿ ಮತ್ತಷ್ಟು ಕುಸಿತ ಆಗಿದೆ. ಹಾಗಾಗಿ ಮೇಲ್ಭಾಗದಲ್ಲಿರುವಂಥ ಈ ಮನೆಗಳೇನಿದೆ, ಈ ಮನೆಗಳಿಗೆಲ್ಲ ಆತಂಕ ಇದೆ. ಅಂದರೆ ಅದರ ಸಮೀಪದಲ್ಲೇ ಇರುವಂಥ ಮನೆಗಳು. ಹಾಗಾಗಿ ಅವರಿಗೆ ಮತ್ತಷ್ಟು ದಿನದಿಂದ ದಿನಕ್ಕೆ ಆತಂಕ ಎದುರಾಗಿದ್ದು, ಯಾವಾಗ ಈ ಭಾಗದಲ್ಲಿದ್ದಂಥ ಮನೆಗಳೆಲ್ಲ ಕೆಳಗೆ ಕುಸಿದು ಹೋಗುತ್ತೆ ಅನ್ನುವಂಥದ್ದು. ಅಂದರೆ ನಿರಂತರವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಕೆಳಗಿನ ಭಾಗದಲ್ಲಿ ಕೆತ್ತಿಕಲ್ನ ಕೆಳಗಿನ ಭಾಗದಲ್ಲಿ ನಿರಂತರವಾಗಿ ತೊಂದರೆಗಳೇ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿನ ಜನರು ಆತಂಕದಲ್ಲಿದ್ದಾರೆ. ನಮ್ಮ ಜೊತೆ ಇಲ್ಲಿನ ಸ್ಥಳೀಯರಿದ್ದಾರೆ, ಅವರನ್ನು ಮಾತಾಡಿಸುವ. ಸರ್, ಈ ಒಂದು ಭೂಕುಸಿತ ನಿರಂತರವಾಗಿ ಆಗ್ತಾ ಇತ್ತಾ? ಯಾವಾಗದಿಂದ ಆಗ್ತಿತ್ತು? ಈ ಕಾಮಗಾರಿ ಆರಂಭ ಆದ ಬಳಿಕ ಆರಂಭ ಆಗಿರುವಂಥದ್ದು? ಆ್ಯಕ್ಚುಲಿ ಏನಂದರೆ, ಈ ಒಂದು ಪ್ರದೇಶದಲ್ಲಿ ಭೂಕುಸಿತ ಅನ್ನುವಂಥದ್ದು ಇರಲಿಲ್ಲ. ಮಳೆ ಸ್ವಲ್ಪ ಆಗಾಗ ಬರ್ತಿತ್ತು, ಮಳೆಗಾಲದಲ್ಲಿ ಮಳೆ ಬರ್ತದೆ. ಆದರೆ ಇಷ್ಟು ವರ್ಷದಿಂದ ಮಳೆಗಾಲ ಬರ್ತಾಯಿತ್ತು ಮಳೆ. ಆದರೆ ಈ ವರ್ಷ ಮಳೆ ಜಾಸ್ತಿ ಬಂದದ ಇಲ್ಲೋ ಗೊತ್ತಿಲ್ಲ. ಆದರೂ ಕೂಡ ಇಲ್ಲಿ ರಸ್ತೆ ಅಗೆಯುವಾಗ ನೋಡಿ, ಅಲ್ಲಿ ಕರೆಕ್ಟ್ ನೋಡಿ, ಅದು 4 ಲೇನ್ ಮಾಡುವಂಥದ್ದು. ಓಕೆ, ಈ ಒಂದು ಸಿಂಗಲ್ ಲೇನ್ ಈಗ 4 ಲೇನ್ ಆಗಿದೆ, ನಮಗೂ ಖುಷಿಯೇ, ಇಲ್ಲ ಅಂತಿಲ್ಲ. ಆದರೆ ಅಲ್ಲಿ ನೋಡಿದರೆ ನೀವು ಕರೆಕ್ಟ್ ಯಾರಾದರೂ ಇಂಜಿನಿಯರ್ ಬಂದರೆ ಕ್ಯಾಲ್ಕುಲೇಟ್ ಮಾಡಿ, ಅದು 10 ಲೇನ್ ತನಕ ಆಗಿದೆ, ಅಷ್ಟು ಎಕ್ಸ್ಟೆಂಡ್ ಆಗಿದೆ. ಏನು ಇವರು ಅಗಿಯೋದಂದರೆ ಅಗಿತಾ ಹೋಗೋದಾ? ಮಣ್ಣು ಅಗಿಯುವಾಗ ನೋಡಬೇಕಿತ್ತಲ್ಲ. ಮೇಲ್ಗಡೆ ಮನೆಗಳಿದೆ, ಆ ಮನೆಗಳು ಈ ಒಂದು ಪ್ರದೇಶವನ್ನು ನಂಬಿಕೊಂಡಿದೆ. ಇಲ್ಲಿರುವವರೆಲ್ಲರೂ ಕೂಡ ಒಂದು ಪರಿಶ್ರಮದಿಂದ ಕಟ್ಟಿದಂಥ ಮನೆ, ಸ್ವಂತ ಮನೆ. ಇಲ್ಲಿ ಏಕಾಏಕಿ ಬಂದು ಮಣ್ಣನ್ನು ಅಕ್ರಮವಾಗಿ ಸಾಗಿಸಿದ್ದಾರೆ. ಇಲ್ಲಿನ ಮಣ್ಣನ್ನು ಎಲ್ಲಿಗೆ ಹೋಗಿ ಬಿಸ್ನೆಸ್ ಮಾಡಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಆ ಥರ